ಇನ್ನು ಇತ್ತೀಚೆಗೆ ಕಸ ಎಲ್ಲಾದರೂ ಹಾಕಿದ್ರೆ ದಂಡವನ್ನು ಹಾಕುವಂತ ಕೆಲಸ GBAನವರು ಮಾಡ್ತಾ ಇದ್ರು. ಈಗ ಇನ್ನೊಂದು ಹೆಜ್ಜೆ ಹೋಗ್ಬಿಟ್ಟು ಕೆಲವರೆಲ್ಲ ಕಸಕ್ಕೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ GBA ಜಾಗದಲ್ಲೇನೆ. ಈ ನಿಟ್ಟಿನಲ್ಲಿ ನಟಿ ಐಂದ್ರಿತಾ ರೈ ಅವರ ಪಕ್ಕದಲ್ಲೇನೆ ಅಪಾರ್ಟ್ಮೆಂಟ್ ಅಂತೆ. ಕಳೆದ 3 ದಿನಗಳಿಂದಲೂ ಕೂಡ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಉಸಿರಾಟದ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಅವರು ಅವರ ತಂದೆಯ ಮನೆಗೆ ಹೋಗ್ಬಿಟ್ಟು ನಾನು ವಾಸ ಮಾಡ್ತಾ ಇದ್ದೀನಿ, ನನಗೆ ಆಗ್ತಿಲ್ಲ ಅಲ್ಲಿರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕಸ ಕಿರಿಕಿರಿ ಯಾವ ರೀತಿಯಾಗಿ ಆಗಿದೆ? GBA ಅವರು ಏನು ಹೇಳ್ತಾ ಇದ್ದಾರೆ ಆಯುಕ್ತರು? ರಿಪೋರ್ಟ್ ಇಲ್ಲಿದೆ ನೋಡಿ. ಊರಿಗೆಲ್ಲ ಬುದ್ಧಿ ಹೇಳೋ GBAಯಿಂದ ಕಸಕ್ಕೆ ಬೆಂಕಿ. ಸ್ಯಾಂಡಲ್ವುಡ್ನ ನಟಿ ಮನೆ ಬಳಿಯೇ ಕಸಕ್ಕೆ ಬೆಂಕಿ. ಏರಿಯಾಗೆ ಆವರಿಸಿದ ದಟ್ಟ ಹೊಗೆ, ಉಸಿರಾಟದ ಸಮಸ್ಯೆ. ವಿಡಿಯೋ ಮಾಡಿ GBAಗೆ ನಟಿ ಐಂದ್ರಿತಾ ರೈ ಕ್ಲಾಸ್. ನೋಡಿ, ಹೀಗೆ ಕಸಕ್ಕೆ ಬೆಂಕಿ ಇಟ್ಟರೆ ಅಕ್ಕಪಕ್ಕದ ಮನೆಯವರು ಉಸಿರಾಡೋದಾದ್ರೂ ಹೇಗೆ? ವಯಸ್ಸಾದವರು, ಮಕ್ಕಳು, ಮಹಿಳೆಯರು ಇರೋದಾದ್ರೂ ಹೇಗೆ? ಊರಿಗೆಲ್ಲ ಬುದ್ಧಿ ಹೇಳೋ GBAನೇ ಕಸಕ್ಕೆ ಬೆಂಕಿ ಇಟ್ಟಿದೆ. ಹೌದು, ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಜವರೇನಗೌಡನ ದೊಡ್ಡಿ ರಸ್ತೆಯ ಖಾಲಿ ಜಾಗ GBAಗೆ ಸೇರಿದ್ದು. ಇಲ್ಲಿ ಕ್ಲೀನ್ ಮಾಡುವಾಗ ಗಿಡಗಂಟಿ ಕಸವನ್ನು ಗುಡ್ಡೆ ಹಾಕಿ GBA ಸಿಬ್ಬಂದಿ ಬೆಂಕಿ ಹಚ್ಚಿದ್ದಾರೆ. ಇದರಿಂದ ಏರಿಯಾ ತುಂಬ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಅಕ್ಕಪಕ್ಕದ ಮನೆಯವರು ಉಸಿರಾಡುವುದಕ್ಕೂ ಕಷ್ಟಪಡುವಂತಾಗಿದೆ. ಆದರೆ ಸ್ಥಳೀಯರು ಈ GBAಗೆ ಏನು ಹೇಳೋದು ಅಂಥೇಳಿ ಸುಮ್ಮನಾಗಿದ್ದಾರೆ. ಅಲ್ಲೇ ವಾಸವಿರುವ ನಟಿ ಐಂದ್ರಿತಾ ರೈ GBA ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಖಾಲಿ ಜಾಗದಲ್ಲಿ ಕಸಕ್ಕೆ ಬೆಂಕಿ ಹಾಕಿರೋದ್ರಿಂದ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ವಿಡಿಯೋ ಮಾಡಿದ ಐಂದ್ರಿತಾ ರೈ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಜನರ ಹಿತ, ನಗರದ ಸ್ವಚ್ಛತೆ ಕಾಪಾಡಬೇಕಾದ GBAನೇ ಹೀಗೆ ಮಾಡಿದರೆ ನಾವು ಹೇಗಿರೋದು ಅಂಥೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ RR ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಹೋಗಿ ನೋಡೋಣ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಈ ವಿಡಿಯೋ ನೋಡಿ. ಬರ್ತಾ ಇದೆಯಲ್ಲ, It's all garbage. Oh my god, it's all garbage. Look at this. In a residential area. ಇನ್ನು ವಿಡಿಯೋ ಹಂಚಿಕೊಂಡಿರೋದಷ್ಟೇ ಅಲ್ಲ, GBA ಅಧಿಕಾರಿಗಳಿಗೂ ಕೂಡ ನಟಿ ಐಂದ್ರಿತಾ ರೈ ಕರೆ ಮಾಡಿದ್ದಾರೆ. ಆದರೆ GBA ಅಧಿಕಾರಿಗಳು ಇದಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ. ಇದನ್ನು ಸಹ ನಟಿ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನೀವು ಕರೆ ಮಾಡಿರುವ ಸಂಖ್ಯೆ ಸೇವೆಯು ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ನೀವು ಕರೆ ಮಾಡಿರುವ ಸಂಖ್ಯೆ ಸೇವೆಯು ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ನೋಡಿ, ನಂಗೆ ಚಿಕ್ಕ ವಯಸ್ಸಿಂದ ಅಸ್ತಮ ಇತ್ತು. ನಾನು ತುಂಬಾ ಸೆನ್ಸಿಟಿವ್. ಇದು 3 ದಿವಸದಿಂದ ಸುಟ್ಟಿರೋ ವಾಸನೆ ಮನೆ ಒಳಗೆ ಬರ್ತಿತ್ತು. ಆಮೇಲೆ ಇಷ್ಟು ಮೊಟ್ಟಗೆ ಇಷ್ಟು ದೊಡ್ಡ ಪೈಲ್ನ ಬೆಂಕಿ ಹಾಕ್ತಾರಂತ ನಾನು ಅನ್ಕೊಂಡೇ ಇಲ್ಲ. ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ಯಾವ ಲೆವೆಲ್ಗೆ ಅವರು ಕಸನ ಸುಟ್ತಾ ಇದ್ದಾರೆ. ಸರಿ, ನಂಗೆ ಆಗಿದೆ, ನಾನ್ ಒಳ್ಳೆ ಹೆಲ್ತ್ ಕೇರ್ ತಗೋಬಹುದು. ಓಕೆ, ನಾನು ಅಫೋರ್ಡ್ ಮಾಡ್ಬೋದು. ಬೇರೆಯವ್ರಿಗೆ ಎಷ್ಟು ತೊಂದರೆ ಆಗಿರ್ಬೋದು ಹೇಳಿ? ವಯಸ್ಸಾಗಿರೋರ್ಗೆ, ಅಲ್ಲಿ ಎಲ್ಲಾ ರೆಸಿಡೆಂಟ್ಸ್ಗೆ ಎಷ್ಟು ತೊಂದರೆ ಆಗಿರ್ಬೋದು ಹೇಳಿ? ಸೊ ನಂಗೆ ಈಗ ನಂಗೆ ಅಲ್ಲಿ ಇರಕ್ಕಾಗ್ಲಿಲ್ಲ. ನನ್ನ ಅಪ್ಪ ಅಮ್ಮ ಮನೇಲಿ ಬಂದಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ GBA ಅಧಿಕಾರಿಗಳು ನಮಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. GBAನ ಸಿಬ್ಬಂದಿಗಳೇ ಕಸಕ್ಕೆ ಬೆಂಕಿ ಹಾಕಿ ಸಾರ್ವಜನಿಕರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ರೂ ಕೂಡ ಇದರ ಬಗ್ಗೆ ಯಾವುದೇ ಚಕಾರವನ್ನು ಎತ್ತುತ್ತಾ ಇಲ್ಲ, ಸ್ಪಷ್ಟನೆ ಕೂಡ ಕೊಡ್ತಾ ಇಲ್ಲ. ಈಗಾಗಲೇ ಸಾರ್ವಜನಿಕರು ಈ ವಿಚಾರದ ಬಗ್ಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಊರಿಗೆಲ್ಲ ಬುದ್ಧಿ ಹೇಳೋ GBA ಸಿಬ್ಬಂದಿಗಳೇ ಈ ರೀತಿಯಾಗಿ ಮಾಡಿದರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಟಿ ಐಂದ್ರಿತಾ ರೈ ಮನೆಗೂ ಕಸಕ್ಕೆ ಬೆಂಕಿ ಇಟ್ಟ ಜಾಗಕ್ಕೂ 1 ಕಿಲೋಮೀಟರ್ ದೂರ ಇದೆ. ಅಲ್ಲಿವರೆಗೂ ಕೂಡ ದಟ್ಟ ಹೊಗೆ, ಕೆಟ್ಟ ವಾಸನೆ ಆವರಿಸಿಕೊಂಡಿದೆ. ಈ ಹೊಗೆಯಿಂದ ಉಸಿರಾಡುವುದಕ್ಕೆ ಸಮಸ್ಯೆಯಾಗಿದೆ. ನಟಿ ಐಂದ್ರಿತಾ ರೈ ವಿಡಿಯೋ ಹಂಚಿಕೊಂಡಿರುವಂತಹ ಜಾಗದ ಬಳಿ ಇದ್ದೇನೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು GBAಗೆ ಸಂಬಂಧಪಟ್ಟಂತಹ ಜಾಗ. ಈ ಜಾಗವನ್ನು ಈಗ ಸ್ವಚ್ಛಗೊಳಿಸುವಂಥ ಕೆಲಸ ಆಗ್ತಾ ಇದೆ.
ಆದರೆ ಗಿಡ ಗಂಟಿಗಳೆಲ್ಲವೂ ಕೂಡ ಬೆಳೆದುಕೊಂಡಿತ್ತು. ಸೊ ಅದನ್ನು ತೆರವು ಮಾಡಲಾಗ್ತಾ ಇದೆ, ಸ್ವಚ್ಛಗೊಳಿಸಲಾಗ್ತಾ ಇದೆ. ಸ್ವಚ್ಛಗೊಳಿಸುವಂಥ ಸಂದರ್ಭದಲ್ಲಿ ಆ ಗಿಡ ಗಂಟಿಗಳನ್ನು ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕಿ ಗುಡ್ಡೆ ಹಾಕಿ ಈಗ ಅದನ್ನು ಬೆಂಕಿ ಹಚ್ಚುವಂಥ ಕೆಲಸ ಸಿಬ್ಬಂದಿಗಳೇ ಮಾಡ್ತಾ ಇದ್ದಾರೆ, GBA ಸಿಬ್ಬಂದಿಗಳು. ಸೊ ಈ ದಟ್ಟ ಹೊಗೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಇದರಿಂದ ವಯಸ್ಸಾದಂಥವ್ರಿಗೆ, ಸಣ್ಣ ಮಕ್ಕಳಿಗೂ ಕೂಡ ತುಂಬ ಸಮಸ್ಯೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಕಸಕ್ಕೆ ಬೆಂಕಿಯನ್ನು ಹಾಕಿರೋದ್ರಿಂದಾಗಿ ಅಕ್ಕಪಕ್ಕದ ನಿವಾಸಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ರಸ್ತೆಯಲ್ಲಿ ಓಡಾಡುವಂತಹ ವಾಹನ ಸವಾರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈಗಲೂ ಕೂಡ ಇದನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಆಗ್ತಾ ಇದೆ. ಸೊ ಇಲ್ಲಿನ ದೃಶ್ಯಗಳನ್ನೇ ನಟಿ ಐಂದ್ರಿತಾರೆ ವಿಡಿಯೋವನ್ನು ಮಾಡಿದರು ಮತ್ತು ತನಗೂ ಕೂಡ ಆಗಿರುವಂತಹ ಸಮಸ್ಯೆ ಬಗ್ಗೆ ಆ ವಿಡಿಯೋದಲ್ಲಿ ಹಂಚಿಕೊಂಡಿದ್ರು. ಇನ್ನು ನಟಿ ಐಂದ್ರಿತಾರೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದು ಆರೋಗ್ಯ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ತವರು ಮನೆ ಸೇರಿದ್ದಾರೆ. ಅದೇನೇ ಆಗಲಿ, ಕಸದ ವಿಚಾರದಲ್ಲಿ ಜನರಿಗೆ ಬುದ್ಧಿ ಹೇಳುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಸಕ್ಕೆ ಬೆಂಕಿ ಹಾಕಿ ಸಾರ್ವಜನಿಕರಿಗೆ ಕಿರಿಕಿರಿ ಸಮಸ್ಯೆ ಮಾಡ್ತಿದೆ. ಜನರ ಆರೋಗ್ಯ ಕಾಪಾಡಬೇಕಾದ GBA ಈ ಕೃತ್ಯಕ್ಕೆ ಸಾರ್ವಜನಿಕರ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಕಸಕ್ಕೆ ಬೆಂಕಿ ಇಟ್ಟ ಜಾಗಕ್ಕೆ GBA ಸ್ಥಳೀಯ ಇಂಜಿನಿಯರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕಸ ಸುಡಿಲಿಕ್ಕೆ ಶುರು ಮಾಡಿದರೆ ಅದು ಭಾಳ ಗಂಭೀರ ವಿಷಯ. ಇದು ಎಲ್ಲ ಕಾನೂನು ಪ್ರಕಾರ ಸರಿ ಇಲ್ಲ. ಅದಕ್ಕೆ ನಾವು ಖಂಡಿತ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಇದು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರಾ ಅಥವಾ ಯಾರಾದರೂ ಪ್ರೈವೇಟ್ ಜನರು ಮಾಡ್ತಾ ಇದ್ದಾರೆ. ಒಂದು ತಿಂಗಳು ಮೊದಲು ನಾನೇ ನೋಡಿದ್ದೇನೆ, ಕೆಲವು ಜನರು ಸುಡ್ತಾ ಇದ್ರು ರೋಡ್ ಮಧ್ಯದಲ್ಲಿ. ಅವರ ಮೇಲೆ ಕನಿಷ್ಠ 5,000 ರೂಪಾಯಿ 10,000 ರೂಪಾಯಿ ದಂಡ ಹಾಕಿದ್ದೀವಿ. ಖಂಡಿತ ನಾವು ಯಾರಾದರೂ ಈ ಥರ ಕಸ ಸುಡಿತಾ ಇದ್ದರೆ ಅವರ ಮೇಲೆ ದಂಡ ಹಾಕಲಿಕ್ಕೆ ಸಹ ವ್ಯವಸ್ಥೆ ಮಾಡ್ತೇವೆ. ನಮ್ಮ BSWML ಗೈಡ್ಲೈನ್ಸ್ ಪ್ರಕಾರ ಆಲ್ರೆಡಿ ಕರೆಕ್ಟಾಗಿ ವ್ಯವಸ್ಥೆ ಆಗಿದೆ. ನಾನು ಇದರ ಬಗ್ಗೆ ಕಮಿಷನರಿಗೆ ಸಹ ಒಂದು ತಂಡ ಕಳಿಸಿ ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೀನಿ. ಒಟ್ಟಾರೆ ಕಸದ ವಿಚಾರ, ಕಸ ರಿಟರ್ನ್ ಎಂಬ ಹೊಸ ಹೆಜ್ಜೆ ಇಟ್ಟಿದ್ದಂತಹ GBA ಇದೀಗ ಕಸಕ್ಕೆ ಬೆಂಕಿ ಇಟ್ಟು ಸಾರ್ವಜನಿಕ ವಲಯದಲ್ಲಿ ಟೀಕೆ ಗುರಿಯಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.